ಹಾಯ್ ಹಲೋ ಫ್ರೆಂಡ್ಸ್. ಒಲ್ಲದ ಬಂದ ಭಾಗ 21. ಅತ್ತಿಗೆ ಅತ್ತಿಗೆ ಎಂದು ಜೋರಾಗಿ ಕಿರುಚುತ್ತಾ ಒಳಗೆ ಬಂದಳು ಮಾಯಾ. ಏನು ಮಾಯಾ, ಏನಾಯಿತು? ಯಾಕೆ ಇಷ್ಟು ವೇಗವಾಗಿ ಬಂದಿದ್ದೀಯಾ? ಆತಂಕದಲ್ಲಿದ್ದೀಯಾ? ಆಫೀಸ್ನಲ್ಲಿ ಏನಾದರೂ ಸಮಸ್ಯೆಯಾ ಎಂದು ಎದುರಿಗಿದ್ದವಳು ಅದೇ ಆತಂಕದಿಂದ ಕೇಳಿದಳು. ಅಯ್ಯೋ ಅತ್ತಿಗೆ, ನಿಮಗೆ ವಿಷಯ ಗೊತ್ತಿಲ್ವಾ? ನಮ್ಮ ಹೊಸ ಶಾಪಿಂಗ್ ಮಾಲ್ನ 9ನೇ ಮತ್ತು 10ನೇ ಬಿಲ್ಡಿಂಗ್ ಕುಸಿದು ಬಿದ್ದಿದೆ. ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಅದೇ ಈಗ ಬ್ರೇಕಿಂಗ್ ನ್ಯೂಸ್ ಎಂದು ಆತಂಕದಿಂದ ಹೇಳಿದಳು. ಅಯ್ಯೋ ಎಂದು ಎದೆಗೆ ಕೈ ಇಟ್ಟುಕೊಂಡಳು ಯಾಮಿನಿ. ಅತ್ತಿಗೆ, ಅಣ್ಣನಿಗೆ ಕಾಲ್ ಮಾಡಿ ಕೇಳಿ ಎಂದು ಮಾಯಾ ಹೇಳಿದಳು. ಇಲ್ಲ ಮಾಯಾ, ನಾನು ಕಾಲ್ ಮಾಡಿದರೆ ನಿಮ್ಮ ಅಣ್ಣ ಕೋಪಗೊಳ್ತಾರೆ. ನೀನೇ ಕಾಲ್ ಮಾಡಿ ಕೇಳು ಎಂದು ಅವಳು ದಯನೀಯವಾಗಿ ಹೇಳಿದಳು. ಅತ್ತಿಗೆ, ಅಣ್ಣ ಇನ್ನೂ ನಿಮ್ಮ ಜೊತೆ ಸರಿಯಾಗಿ ಮಾತಾಡಿಲ್ವಾ? ನಿಮ್ಮ ಸಮಸ್ಯೆ ಇನ್ನೂ ಬಗೆಹರಿದಿಲ್ವಾ ಎಂದು ಮಾಯಾ ಕೇಳಿದಳು. ಅದೆಲ್ಲ ಸರಿಯಾಗುತ್ತೆ ಮಾಯಾ, ಈ ಸಮಸ್ಯೆ ಏನು ಅಂತ ಮಾತ್ರ ಕೇಳು. ನನಗೆ ಒಂಥರ ಆತಂಕವಾಗ್ತಿದೆ ಎಂದು ಹೇಳುವಾಗಲೇ, ಇದುವರೆಗೂ ನನ್ನ ಮಗ ಒಂದು ಸಣ್ಣ ವಿಷಯದಲ್ಲೂ ಸೋತಿದ್ದಿಲ್ಲ. ಅವನು ಮುಟ್ಟಿದ್ದೆಲ್ಲ ಚಿನ್ನವಾಗಿತ್ತು. ಅಷ್ಟು ಅದೃಷ್ಟವಂತನಾಗಿದ್ದವನು. ಇವತ್ತು ಈ ಶನಿಯನ್ನು ಮದುವೆಯಾಗಿ ನನ್ನ ಮಗನಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. 2 ಫ್ಲೋರ್ ಕುಸಿದು ಬಿದ್ದಿದೆ. ಸುಮಾರು 5 ಕೋಟಿಗೂ ಹೆಚ್ಚು ನಷ್ಟವಾಗಿರಬಹುದು. ನಿನ್ನ ಮುಖ, ಆಚೆ ಹೋಗು. ನೀನೆಲ್ಲ ಯಾಕೆ ಇನ್ನೂ ಈ ಮನೆಯಲ್ಲಿ ಇದ್ದೀಯಾ? ಮೊದಲು ಮನೆಯಿಂದ ಆಚೆ ಹೋಗು ಎಂದು ಬೈಯುತ್ತಾ ಬಂದರು ಮಾಯಾ ತಾಯಿ ಜಾಜಿ. ಅಳುತ್ತಲೇ ನೋಡಿದವಳು ಯಾಮಿನಿ. ಮಾಯಾಗೆ ಕೋಪ ತಡೆಯಲಾಗಲಿಲ್ಲ. ಏನಮ್ಮ ಮಾತಾಡ್ತಾ ಇದ್ದೀರಾ? ಅವರು ಈ ಮನೆಗೆ ಬೆಳಗಲು ಬಂದ ಮಹಾಲಕ್ಷ್ಮಿ. ಅವರೇನು ಓಡಿ ಬಂದು ಮದುವೆಯಾಗಿಲ್ಲ. ನಿಮ್ಮ ಮಗನನ್ನೇ ಮದುವೆಯಾಗ್ತೇನೆ ಅಂತ ಒಂಟಿ ಕಾಲಲ್ಲಿ ನಿಂತಿರಲಿಲ್ಲ. ಎಲ್ಲರೂ ಸೇರಿ ಅವರನ್ನು ಅಣ್ಣನಿಗೆ ಮದುವೆ ಮಾಡಿಕೊಟ್ಟು ಇವಾಗೇನೋ ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ದೀರಾ ಎಂದು ಕೋಪದಿಂದ ಮಾಯಾ ಕೇಳಿದಳು. ಇಲ್ಲಿ ನೋಡು ಮಾಯಾ, ಈ ವಿಚಾರದಲ್ಲಿ ನೀನು ತಲೆ ಹಾಕಬೇಡ. ನಿನ್ನ ಅಣ್ಣ ಹೇಗಿದ್ದವನು ಅಂತ ನಿನಗೆ ಗೊತ್ತಿಲ್ವಾ? ಮದುವೆಯಾಗಿ 1 ವಾರ ಕೂಡ ಪೂರ್ತಿಯಾಗಿಲ್ಲ. ಅಷ್ಟರಲ್ಲೇ ಇಷ್ಟು ದೊಡ್ಡ ನಷ್ಟ ನೋಡಿದ್ಯಾ? ಎಲ್ಲ ಇವಳು ಬಂದ ಗಳಿಗೆ ಎಂದು ಮಾತಾಡಿದಳು. ಯಾಕಮ್ಮ ಹಾಗೆ ಮಾತಾಡ್ತೀರಾ? ಒಂದು ವೇಳೆ ಪೂರ್ತಿಯಾಗಿ ಬೀಳಬೇಕಿದ್ದ ಕಟ್ಟಡ ಕೇವಲ 2 ಮಹಡಿ ಮಾತ್ರ ಬಿದ್ದಿರೋದು ಕೂಡ ಒಳ್ಳೆ ವಿಷಯನೇ. ಪೂರ್ತಿಯಾಗಿ ಬಿದ್ದಿದ್ದರೆ ಆ ನಷ್ಟವನ್ನು ತಡೆಯಲಾಗುತ್ತಿರಲಿಲ್ಲ. ಅದು ಕೂಡ ಅತ್ತಿಗೆ ಬಂದ ಅದೃಷ್ಟಕ್ಕೆ ದೊಡ್ಡದು ಚಿಕ್ಕದಾಗಿ ಬದಲಾಯಿತು. ತಲೆಗೆ ಬಂದದ್ದು ಟೋಪಿಯೊಂದಿಗೆ ಹೋಯಿತು ಅಂತ ಹೇಳ್ತಾರಲ್ಲ, ಹಾಗೆ. ಯಾಕೆ ನೀವು ಹಾಗೆ ಯೋಚಿಸಬಾರದು ಎಂದು ಮಾಯಾ ಕೇಳಿದಳು. ಮಾಯಾ ಬರಬರುತ್ತಾ, ನಿನಗೆ ಬಾಯಿ ಜಾಸ್ತಿಯಾಗ್ತಿದೆ. ಬಾಯಿಗೆ ಬಾಯಿ ಉತ್ತರ ಕೊಡೋದನ್ನು ಚೆನ್ನಾಗಿ ಕಲ್ತಿದ್ದೀಯ. ಎದ್ದ ತಾಯಿಗಿಂತ ನೆನ್ನೆ ಬಂದವಳು ನಿನಗೆ ಮುಖ್ಯವಾದಳಾ ಎಂದು ತಾಯಿ ಕೇಳಿದಳು. ಇಲ್ಲಿ ನೋಡಮ್ಮ, ನನಗೆ ಎಲ್ಲರೂ ಮುಖ್ಯವೇ, ಯಾರೂ ಮುಖ್ಯವಲ್ಲ ಅಂತ ಹೇಳಿಲ್ಲ. ಅದೇ ರೀತಿ ನಮ್ಮ ಮುಂದಿರುವವರು ಮನುಷ್ಯರೇ. ಅವರಿಗೂ ಮನಸ್ಸಿದೆ. ನಮ್ಮ ಮಾತುಗಳು ಅವರನ್ನು ಗಾಯಗೊಳಿಸುತ್ತವೆ. ಅದನ್ನು ಅರ್ಥ ಮಾಡಿಕೊಂಡು ಮಾತಾಡಿ. ನಾನು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋದಾಗ ಅವರು ನನ್ನನ್ನು ಕೀಳಾಗಿ ನಡೆಸಿಕೊಂಡರೆ ನಿಮ್ಮಿಂದ ತಡೆದುಕೊಳ್ಳಲು ಸಾಧ್ಯವೇ ಎಂದು ಮಾಯಾ ಕೇಳಿದಳು. ನನ್ನ ಮಗಳನ್ನು ಕೀಳಾಗಿ ನಡೆಸಿಕೊಳ್ಳಲು ಯಾರಿಂದ ಸಾಧ್ಯ? ನೀನು ಆಳಲು ಹುಟ್ಟಿದ ಮಹಾರಾಣಿ. ನಿನ್ನನ್ನು ಒಂದು ಮಾತು ಕೂಡ ಯಾರು ಹೇಳುವಂತಿಲ್ಲ. ಹಾಗೆ ಹೇಳಿದರೆ ನಿಮ್ಮಪ್ಪ ಅವರ ನಾಲಿಗೆ ಕತ್ತರಿಸುತ್ತಾರೆ. ನಿನ್ನ ಅಣ್ಣ ಅವರ ಕತ್ತನ್ನೇ ಸೀಳುತ್ತಾನೆ. ನಾನು ಅವರ ಕುಟುಂಬವನ್ನು ಇಲ್ಲದಂತೆ ಮಾಡ್ತೀನಿ ಎಂದು ಗರ್ವದಿಂದ ತಾಯಿ ಹೇಳಿದಳು. ಅದೇ ನೋವು ಬೇರೆಯವರಿಗೂ ಇರುತ್ತೆ. ನೀವು ಹೀಗೆ ಮಾತಾಡೋದಿಲ್ಲ. ಅತ್ತಿಗೆಯ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಎಷ್ಟು ಬೇಸರ ಪಡ್ತಾರೆ ಎಂದಳು ಮಾಯಾ. ಏಯ್, ನೀನು ಅವಳು ಒಂದಾ? ನೀನು ಈ ಮನೆಯ ರಾಜಕುಮಾರಿ. ಆದರೆ ಅವಳು ನಿನ್ನ ಅಪ್ಪನ ಹತ್ರ ಕೈಚಾಚಿ ಸಂಬಳ ಪಡೆಯುವವನ ಮಗಳು. ಅದನ್ನು ಅರ್ಥ ಮಾಡ್ಕೊ. ಮೊದಲು ಆಫೀಸ್ನಲ್ಲಿರೋ ಕೆಲಸ ಬಿಟ್ಟು ಇಲ್ಲಿಗೆ ಯಾಕೆ ಅವಸರವಾಗಿ ಓಡಿ ಬಂದೆ ಎಂದು ಕೇಳಿದಳು. ನ್ಯೂಸ್ ನೋಡಿದೆ, ಮನಸ್ಸು ಕೇಳಲಿಲ್ಲ, ಅದಕ್ಕೆ ಮನೆಗೆ ಬಂದೆ ಎಂದಳು. ನಿನ್ನ ಅಣ್ಣ ಆಫೀಸ್ಗೆ ಹೋಗಿ ನಿನ್ನ ಅಣ್ಣನ ಹತ್ರ ಮಾತಾಡಬೇಕಿತ್ತಲ್ವಾ ಎಂದು ಅವಳ ತಾಯಿ ಹೇಳಿದಳು. ನಾನು ಆಫೀಸಿಗೆ ಹೋದರೆ ಅಷ್ಟೇ, ಇರೋ ಕೋಪದಲ್ಲಿ ನನ್ನ ಮೇಲೆಯೇ ಕಿರುಚುತ್ತಾನೆ. ಅದಕ್ಕೆ ಇಲ್ಲಿಗೆ ಬಂದೆ.
ಸರಿ, ನೀವೇ ನಿಮ್ಮ ಮಗನಿಗೆ ಫೋನ್ ಮಾಡಿ ಏನಾಯಿತು ಅಂತ ವಿಚಾರಿಸಿ ಎಂದು ಹೇಳಿದವಳು ಅತ್ತಿಗೆ ನೀವು ಬನ್ನಿ ಎಂದು ಅವಳನ್ನು ತನ್ನೊಡನೆ ಕರೆದುಕೊಂಡು ಹೊರಟಳು. ಏಯ್ ಮಾಯಾ, ಅವಳನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯಾ ಎಂದು ಕೇಳಿದಳು ತಾಯಿ. ಅದಮ್ಮ, ಏನೇ ಇದ್ದರೂ ನಾನು ಇನ್ನೊಂದು ಮನೆಗೆ ಸೊಸೆಯಾಗಿ ಹೋಗುವವಳು, ಇಲ್ಲಿ ಶಾಶ್ವತವಾಗಿ ಇರುವವಳಲ್ಲ. ಆದರೆ ಅತ್ತಿಗೆ ಹಾಗಲ್ಲ. ನಿಮ್ಮ ನಂತರ ಈ ವಂಶವನ್ನು ಕಾಪಾಡುವ ಜವಾಬ್ದಾರಿ ಅವರಿಗಿದೆ. ಸೊ ಇನ್ಮೇಲೆ ಅತ್ತಿಗೆ ಮನೆಯಲ್ಲಿ ಇರಲ್ಲ, ನನ್ನ ಜೊತೆ ಆಫೀಸ್ಗೆ ಬರ್ತಾರೆ. ಅವರು ಕೂಡ ಆಫೀಸ್ ನೋಡ್ಕೊಳ್ತಾರೆ. ನಾನು ನನ್ನ ಗಂಡನ ಮನೆಗೆ ಹೋದಾಗ ನಾನು ನೋಡ್ಕೊಳ್ತಿರೋ ಎಲ್ಲವನ್ನು ಅತ್ತಿಗೆಯೇ ನೋಡ್ಕೊಳ್ಳಬೇಕು ಎಂದು ಒತ್ತಿ ಹೇಳಿದಳು. ಬರಬರುತ್ತಾ ಈ ಹುಡುಗಿಗೆ ಬಾಯಿ ಜಾಸ್ತಿಯಾಯಿತು. ಇವಳನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಡದೆ ಇವಳನ್ನು ಕರ್ಕೊಂಡು ಆಫೀಸ್ಗೆ ಹೋಗ್ತಾಳಂತೆ ಎಂದು ಗುಣುಗುಣುಗುಟ್ಟಿದ್ದನ್ನು ಲೆಕ್ಕಿಸದೆ ತನ್ನ ಅತ್ತಿಗೆಯ ಕೈ ಹಿಡಿದು ಕಾರಿನತ್ತ ಕರೆದೊಯ್ದಳು. ಅತ್ತಿಗೆ, ಕಾರು ಹತ್ತಿ ಎಂದು ಹೇಳಿದವಳು ಆ ಕಡೆ ಹೋಗಿ ಡ್ರೈವರ್ ಸೀಟ್ನಲ್ಲಿ ಕುಳಿತು ಸೀಟ್ ಬೆಲ್ಟ್ ಹಾಕಿಕೊಂಡಳು. ಒಳಗೆ ಕುಳಿತವಳಿಗೆ ಆತಂಕವಾಗಿತ್ತು. ಮಾಯಾ, ಇವಾಗ ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀಯಾ? ಪ್ಲೀಸ್ ಬೇಡ, ನಿಮ್ಮ ಅಣ್ಣನಿಗೆ ಗೊತ್ತಾದರೆ ತುಂಬ ಬೈತಾರೆ ಎಂದಾಗ, ಅತ್ತಿಗೆ ಯಾವಾಗಲೂ ಹೀಗೆ ಭಯಪಡೋದನ್ನು ಬಿಡಿ. ಹೆಣ್ಣು ಮಕ್ಕಳು ಧೈರ್ಯವಾಗಿ ಅತ್ತಿಗೆ ಯಾವಾಗಲೂ ಹೀಗೆ ಭಯಪಡೋದನ್ನು ಬಿಡಿ. ಹೆಣ್ಣು ಮಕ್ಕಳು ಧೈರ್ಯವಾಗಿ ಮಾತನಾಡಬೇಕು. ಮಾತನಾಡಬೇಕಾದ ಜಾಗದಲ್ಲಿ ಖಂಡಿತ ಮಾತನಾಡಲೇಬೇಕು. ನಾವು ಇಂಥ ಸಮಯದಲ್ಲಿ ಸುಮ್ಮನಿದ್ರೆ ಆಮೇಲೆ ಸಾಯುವವರೆಗೂ ತಲೆ ತಗ್ಗಿಸಿಯೇ ಇರಬೇಕಾಗುತ್ತೆ. ಇವಾಗ ಕಾಲ ಎಷ್ಟೋ ಬದಲಾಗಿದೆ ಅತ್ತಿಗೆ. ಒಂದು ಹೆಣ್ಣು ಮನೆಯಲ್ಲಿ ಗುಲಾಮಳಾಗಿರೋದು ಬದಲಾಗಿ ನಾಡನ್ನೇ ಆಳುವಷ್ಟು ಕಾಲ ಬದಲಾಗಿದೆ. ನಿಮ್ಮಿಂದ ಈ ಮನೆಯನ್ನು ಆಳಲು ಸಾಧ್ಯವಿಲ್ಲವೇ ಎಂದು ಮಾಯಾ ಕೇಳಿದಳು. ಮಾಯಾ, ನೀನು ಈ ಮನೆಯಲ್ಲಿ ಹುಟ್ಟಿದ ಮಗಳು, ಅದಕ್ಕೆ ಧೈರ್ಯವಾಗಿ ಮಾತನಾಡ್ತೀಯ. ನಾನು ಹಾಗಲ್ಲ, ಬಾಳಲು ಬಂದವಳು. ಅವರು ಕೇಳುವ ಪ್ರಶ್ನೆಗೆ 2 ಮಾತು ಸ್ಪಷ್ಟವಾಗಿ ಉತ್ತರ ಕೊಟ್ಟರೆ ಸಾಕು. ನನ್ನನ್ನೇ ಎದುರಿಸಿ ಮಾತನಾಡ್ತಾಳಾ, ನನ್ನನ್ನೇ ಗೌರವಿಸಲ್ವಾ ಅಂತ ನನ್ನನ್ನು ಎತ್ತಿ ಒದ್ದು ಬಿಡ್ತಾರೆ ಎಂದು ದಯನೀಯವಾಗಿ ಹೇಳಿದಳು. ಇಲ್ಲಿ ನೋಡಿ ಅತ್ತಿಗೆ, ಮೊದಲು ಈ ಭಯವನ್ನು ಬಿಟ್ಟುಬಿಡಿ. ನೀವು ಇವಾಗ ಬಾಳಲು ಬಂದ ಹಾಗೆ ನನ್ನ ಅಮ್ಮನೂ ಈ ಮನೆಗೆ ಬಾಳಲು ಬಂದವರೇ. ಇವಾಗ ಅವರ ಅಧಿಕಾರ ನೋಡ್ತಿದ್ದೀರಲ್ಲ. ನನ್ನ ಅಣ್ಣನಿಗಿಂತ ನನ್ನ ಅಪ್ಪ ತುಂಬ ಟೆರ್ರರ್. ಅವರೇ ಅಮ್ಮನ ಮುಂದೆ ಅಡಗಿ ಹೋಗ್ತಾರೆ ಅಂದರೆ ನೋಡ್ಕೊಳ್ಳಿ. ಹಾಗಿರುವಾಗ ನನ್ನ ಅಣ್ಣನನ್ನು ಅಡಗಿಸುವುದು ತುಂಬ ಈಸಿ. ನೋಡೋಕ್ಕೆ ಮಾತ್ರ ಟೆರ್ರರ್ ಆಗಿರ್ತಾನೆ, ಉಳಿದಂತೆ ಹಸುಗೂಸು ಥರ. ನನ್ನಿಂದ ಪೆಟ್ಟು ತಿಂತಾನಾ ಅಂತ ನೋಡ್ಕೊಳ್ಳಿ. ಆಗ ನನ್ನ ಅಣ್ಣನ ಶೌರ್ಯ ಯಾವ ಮಟ್ಟಕ್ಕೆ ಇದೆ ಅಂತ ಗೊತ್ತಾಗುತ್ತೆ ಎಂದು ನಗುತ್ತಲೇ ತನ್ನ ಅತ್ತಿಗೆಯನ್ನು ಸಮಾಧಾನಪಡಿಸುವ ಪ್ರಯತ್ನಕ್ಕಿಳಿದಳು ಮಾಯಾ. ಆದರೆ ಯಾಮಿನಿಗೆ ಇನ್ನೂ ಮನಸ್ಸಿನಲ್ಲಿ ಭಯ ಹೆಚ್ಚಾಗುತ್ತಲೇ ಇತ್ತು. ಇಲ್ಲಿ ನೋಡು ಮಾಯಾ, ನೀನು ಅವರ ತಂಗಿ. ಅದಕ್ಕೆ ನೀನು ಹೊಡೆದರೂ ಏನೇ ಮಾಡಿದರೂ ಒಪ್ಪಿಕೊಳ್ತಾರೆ. ಆದರೆ ನಾನು ಎದುರುತ್ತರ ಕೂಡ ಕೊಡೋ ಹಾಗಿಲ್ಲ. ನಿನಗೆ ಗೊತ್ತಿಲ್ಲ, ನಾನು ಬಂದು 5 ದಿನ ಆಗಿರಬಹುದು. ಅಷ್ಟರಲ್ಲೇ ನಿಮ್ಮ ಅಣ್ಣನಿಂದ ತುಂಬ ಸಲ ಪೆಟ್ಟು ತಿಂದಿದ್ದೀನಿ. ನನಗೆ ನಿಮ್ಮ ಅಣ್ಣನನ್ನು ನೋಡಿದರೆ ಭಯವಾಗುತ್ತೆ ಎಂದಳು. ಏನು ಹೇಳಿದ್ರಿ? ಹೊಡೆದನಾ ಎಂದು ಕಾರನ್ನು ತಕ್ಷಣ ಬ್ರೇಕ್ ಹಾಕಿದಳು ಮಾಯಾ. ಹಿಂದಿನಿಂದ ಬಂದ ಕಾರು ಅವಳ ಕಾರಿಗೆ ಗುದ್ದಿತು. ಮಾಯಾ, ಯಾರೋ ಕಾರಿಗೆ ಗುದ್ದಿಬಿಟ್ರು. ನೀನ್ಯಾಕೆ ನಡು ರಸ್ತೆಯಲ್ಲಿ ಬ್ರೇಕ್ ಹಾಕಿದೆ ಎಂದು ಯಾಮಿನಿ ಆತಂಕದಿಂದ ಮಾತನಾಡಿದಳು. ಅಯ್ಯೋ ಸಾರಿ ಅತ್ತಿಗೆ, ಆತಂಕದಲ್ಲಿ ಟಕ್ ಅಂತ ಬ್ರೇಕ್ ಹಾಕಿಬಿಟ್ಟೆ. ಅವರು ಯಾರು ಅಂತ ನೋಡ್ತೀನಿ ಎಂದವಳು ಈಗ ಇಳಿದು ನೋಡಲು ವೇಗವಾಗಿ ಕಾರ್ ಡೋರ್ ಓಪನ್ ಮಾಡಿ ಕೋಪದಿಂದ ಮುಂದೆ ಬಂದು ನಿಂತಳು ಯಾಶಿಕಾ. ಸಾರಿ ರೀ ಎಂದು ಮಾಯಾ ಹೇಳಿ ಮುಗಿಸುವಷ್ಟರಲ್ಲಿಯೇ ಪಳಾರ್ ಎಂದು ಅವಳ ಕೆನ್ನೆಗೆ ಒಂದು ಬಾರಿಸಿದಳು ಯಾಶಿಕಾ. ಹೇಗೆ ಕೋಪ ಬಂದಿತೋ ಹೊಡೆದ ಅವಳ ಕೈಯನ್ನು ಹಾಗೆಯೇ ಹಿಡಿದು ತಿರುಚಿ ಅವಳ ಬೆನ್ನಿನ ಹಿಂಭಾಗಕ್ಕೆ ತಂದವಳು. ಯಾರ ಮೇಲೆ ಕೈ ಇಡ್ತೀಯ? ನಾನು ದಿಢೀರಂತ ಕಾರು ಬ್ರೇಕ್ ಹಾಕಿದ್ದು ನನ್ನ ತಪ್ಪೆ. ಅದಕ್ಕೆ ಸಾರಿ ಹೇಳಿ ಮುಗಿಸೋ ಮುಂಚೆ ನನ್ನ ಕೆನ್ನೆಯ ಮೇಲೆ ಕೈ ಇಡ್ತೀಯಾ? ನೀನೇನು ಅಷ್ಟು ದೊಡ್ಡವಳಾ ಎಂದು ಜೋರಾಗಿ ಅವಳ ಮೂಗಿಗೆ ಒಂದು ಗುದ್ದು ಕೊಟ್ಟಳು ಮಾಯಾ. ಅವಳು ಕೈ ಮುರಿದ ನೋವಿನಲ್ಲೂ ಮೂಗಿಗೆ ಪೆಟ್ಟು ಬಿದ್ದ ಗಾಯದಲ್ಲೂ ನೋವು ತಾಳಲಾರದೆ ಒಂದು ಕೈಯಿಂದ ತನ್ನ ಮೂಗನ್ನು ಹಿಡಿದುಕೊಳ್ಳಲು ದಡದಡನೆ ರಕ್ತ ಸುರಿಯತೊಡಗಿತು.
ಆಳು ಮುಖ ನೋಡು, ನೋಡೋಕೆ ಬಿಳಿ ಹಂದಿ ಥರ ಇದ್ದು ನೀನು ನನ್ನ ಮೇಲೆಯೇ ಕೈ ಮಾಡ್ತೀಯಾ? ಈ ಮಾಯಾ ಮೇಲೆ ಕೈ ಮಾಡೋಕೆ ನಿನಗೆ ಎಷ್ಟು ಧೈರ್ಯ ಇರಬೇಕು ಎಂದು ಮತ್ತೆ ಕೆನ್ನಿಗೆ ಒಂದು ಬಾರಿಸಿದಳು. ಅಯ್ಯೋ ಮಾಯಾ, ಅವರನ್ನು ಬಿಡು ಎಂದು ಯಾಮಿನಿ ತಡೆದಳು. ಇಲ್ಲ ಅತ್ತಿಗೆ, ಇವಳು ಬಂದು ನನ್ನ ಬೈದಿದ್ದರೂ ಕೂಡ ಕಾರಣ ಹೇಳ್ತಿದ್ದೆ. ಅದನ್ನು ಬಿಟ್ಟು ಬಂದ ತಕ್ಷಣ ಸಾರಿ ಕೇಳಿದರೂ ಆಮೇಲೆ ಕೆನ್ನಿಗೆ ಕೈ ಮಾಡ್ತಾಳಾ ಎಂದವಳು. ಹಾಗೆಯೇ ಅವಳ ಕೈಯನ್ನು ಮಡಚಿ ಹಿಡಿದುಕೊಂಡೆ ಅವಳ ಕಾರಿನ ಬಳಿ ಕರೆದೊಯ್ದು ಹಿಂದಿನ ಡೋರ್ ಓಪನ್ ಮಾಡಿ ಅವಳನ್ನು ಒಳಗೆ ತಳ್ಳಿ ಕಾರ್ ಡೋರ್ ಮುಚ್ಚಿದಳು. ನಿನ್ನ ಹೊಡೆದಿದ್ದಕ್ಕೆ ಇವಾಗ ಯಾಕೆ ಹೀಗೆ ಮಾಡ್ತಿದ್ದೀಯಾ? ಮರ್ಯಾದೆಯಿಂದ ಕಾರ್ ಡೋರ್ ಓಪನ್ ಮಾಡು, ಇಲ್ಲ ಕೊಂದೇ ಬಿಡ್ತೀನಿ ನೋಡ್ಕೋ ಎಂದಳು. ಕೈ ಇಟ್ಟಿದ್ದಕ್ಕೆ ಇವಾಗ ಏನು ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ವಾ? ಇದರಲ್ಲಿ ಕೊಲ್ಲೋಕೆ ಬೇರೆ ಬರ್ತೀಯಾ ಎಂದವಳು ಕಾರು ಹತ್ತಿದಳು. ಅತ್ತಿಗೆ, ಸೀಟ್ ಬೆಲ್ಟ್ ಹಾಕಿ ಎಂದು ಹೇಳಿ ಈಗ ಕಾರನ್ನು ತೆಗೆದಳು ಮಾಯಾ. ನಿಲ್ಲಿಸೆ ಕಾರನ್ನು, ನಿಲ್ಲಿಸ್ತೀಯಾ ಇಲ್ವಾ ಎಂದು ಯಾಶಿಕಾ ಕಿರುಚಿಕೊಳ್ಳುತ್ತಿದ್ದಳು. ನನಗೆ ಹೊಡೆದಿಯಲ್ಲ, ಅದಕ್ಕೆ ನಿನಗೆ ಪನಿಷ್ಮೆಂಟ್. ಸುಮ್ಮನೆ ಚಿಕ್ಕದಾಗಿ ಕೊಟ್ಟರೆ ಸಾಲದು, ನಿನಗೆ ನಾನು ಹೇಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಮಾತ್ರ ನೋಡು ಎನ್ನುತ್ತಾ ಈಗ ಕಾರನ್ನು ಮಿಂಚಿನ ವೇಗದಲ್ಲಿ ಚಲಾಯಿಸಿದಳು ಮಾಯಾ. ಯಾಶಿಕಾಗೆ ಪ್ರಾಣಭಯ ಶುರುವಾಯಿತು. ಯಾಮಿನಿಗೆ ನಡುಕ ಶುರುವಾಯಿತು. ಮಾಯಾ ಹೇಳಿದರೆ ಕೇಳು, ಆ ಹುಡುಗಿಯನ್ನು ಇಳಿಸಿಬಿಡು ಎಂದು ಹೇಳುವಾಗ ಈಗ ಯಾಶಿಕಾ ಯಾಮಿನಿಯನ್ನು ನೋಡಿ, ಇದೆಲ್ಲ ನಿನ್ನದೇ ಪ್ಲಾನಾ ಎಂದು ಕೇಳಿದಳು. ಇಲ್ಲಿ ನೋಡು ಯಾಶಿಕಾ, ಆ ಥರ ಏನೂ ಇಲ್ಲ ಎಂದು ಹೇಳಿದಳು. ಓ ಅತ್ತಿಗೆ, ಈ ಬಿಳಿ ಹೆಗ್ಗಣ ನಿಮಗೆ ಗೊತ್ತಾ ಎಂದು ಕೇಳುತ್ತಲೇ ಮಾಯಾ ಕಾರು ಓಡಿಸುತ್ತಿದ್ದಳು. ಗೊತ್ತು ಮಾಯಾ ಎಂದಳು ಯಾಮಿನಿ. ಏ ನೀನೇ ಕಣೆ ಬಿಳಿ ಮಂಗ, ನನ್ನನ್ನು ಬಿಳಿ ಹೆಗ್ಗಣ ಅಂತ ಹೇಳ್ತೀಯಾ ಎಂದು ಹೂಂಕರಿಸಿದಳು ಯಾಶಿಕಾ. ಅದನ್ನು ಅವರಿಬ್ಬರು ಲೆಕ್ಕಿಸಲಿಲ್ಲ. ಎಷ್ಟು ದೂರ ಹೋಗಿದ್ದಳು ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಯಾಶಿಕಾಳ ಕಾರು ನಡು ರಸ್ತೆಯಲ್ಲಿ ಅನಾಥವಾಗಿ ನಿಂತಿರಲು ಅಲ್ಲಿಗೆ ಬಂದ ಟ್ರಾಫಿಕ್ ಕಾನ್ಸ್ಟೇಬಲ್ ರಿಕವರಿ ಗಾಡಿಯನ್ನು ಕರೆಸಿ ಅದರಲ್ಲಿ ಏರಿಸಿ ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಹಲವು ಕಿಲೋಮೀಟರ್ಗಳ ಆಚೆ ಹೋಗಿ ಕಾರನ್ನು ನಿಲ್ಲಿಸಿದಳು ಮಾಯಾ. ಅಲ್ಲಿಯವರೆಗೆ ಯಾಶಿಕಾ ಕಿರುಚಿಕೊಳ್ಳುತ್ತಲೇ ಬಂದಳು. ಯಾವುದನ್ನು ಅವಳು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಈಗ ಆ ಕಡೆ ಹೋದವಳು ಕಾರ್ ಡೋರ್ ಓಪನ್ ಮಾಡಿ ಅವಳ ಕೈ ಹಿಡಿದು ಎಳೆದು ರಸ್ತೆಗೆ ತಳ್ಳಿದಳು. ಏ ನಾನು ಯಾರು ಅಂತ ಗೊತ್ತಿಲ್ಲದೆ ಮಾಡ್ತಿದ್ದೀಯಾ? ಇಲ್ಲಿ ನೋಡು, ನನ್ನ ಫ್ಯಾಮಿಲಿಗೆ ಮಾತ್ರ ಈ ವಿಷಯ ಗೊತ್ತಾದರೆ ನಿನ್ನನ್ನು ಕುಟುಂಬ ಸಮೇತ ಖಾಲಿ ಮಾಡಿಬಿಡ್ತಾರೆ ಎಂದು ಕಣ್ಣುಗಳನ್ನು ಉರುಳಿಸಿ ಯಾಶಿಕಾ ಹೇಳಿದಳು. ಏಯ್, ಯಾರ ಹತ್ರ ನಿನ್ನ ಆಟ ಎಂದು ರೌಡಿಯಂತೆ ತನ್ನ ಚೂಡಿದಾರ್ ತೋಳನ್ನು ಮೇಲಕ್ಕೆತ್ತಿ ಅವಳ ಮುಖದ ನೇರಕ್ಕೆ ಕಾಲನ್ನು ಓಂಗಿದಳು ಮಾಯಾ. ಮಾಯಾ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಎಂದು ಯಾಮಿನಿ ಹೇಳಿದಳು. ಅತ್ತಿಗೆ, ನೀವು ಕಾರಿನೊಳಗೆ ಹೋಗಿ ಕುಳಿತುಕೊಳ್ಳಿ ಎಂದು ಹೇಳಿದವಳು ಈಗ ಯಾಶಿಕಾಳ ತಲೆ ಕೂದಲನ್ನು ಒಟ್ಟಾಗಿ ಹಿಡಿದು ಮೇಲಕ್ಕೆತ್ತುತ್ತಾ, ಇಲ್ಲಿ ನೋಡು, ಏನಾದರೂ ಸಮಸ್ಯೆ ಇದ್ದರೆ ಅದು ಏನೆಂದು ಹೇಳಬೇಕು. ಅದನ್ನು ಬಿಟ್ಟು ನಿನಗೂ ಕೈ ಇದೆ ಎಂದು ಕೈ ನೀಡಿದರೆ ಅಂದರೆ ಕೈ ಮಾಡಿದರೆ ಇದೇ ಆಗೋದು ಎಂದವಳು ತನ್ನ ಕೈಯನ್ನು ಕೊಡವಿ ತೆಗೆದಳು. ಓಕೆ ಬಾಯ್ ಎಂದು ಹೇಳಿ ಈ ಕಡೆ ಬಂದು ಕಾರು ಹತ್ತಿದಳು. ಯಾಶಿಕಾಳೋ, ಹೇ ಮರ್ಯಾದೆಯಿಂದ ನನ್ನ ಕಾರಿನ ಹತ್ತಿರ ತಂದು ಬಿಡೆ ಎಂದು ಕಿರುಚುತ್ತಾ ಹತ್ತಿರ ಬರಲು ಮಾಯಾ ತಕ್ಷಣವೇ ಕಾರನ್ನು ಚಲಾಯಿಸಿ ಹೊರಟಳು. ಸ್ವಲ್ಪ ದೂರ ಓಡಿ ಬಂದಳು ಯಾಶಿಕಾ. ಅವಳ ಮೂಗಿನಲ್ಲೂ ರಕ್ತ, ಕೈ ಮತ್ತು ಅವಳ ಬಟ್ಟೆಗಳು ರಕ್ತಮಯವಾಗಿದ್ದವು. ಗೊತ್ತಿಲ್ಲದೆ ಇವಳ ಮೇಲೆ ಕೈ ಮಾಡಿ ತಪ್ಪು ಮಾಡಿದೆ. ಎಲ್ಲಿ ತಂದು ಇಳಿಸಿದ್ದಾಳೆ ಎಂದು ಗೊತ್ತಾಗ್ತಿಲ್ಲ ಎಂದು ನೋಡಿದವಳು ಸರಿಯಾಗಿ ಹೋಯಿತು. ಕಾಂಚೀಪುರಂ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದಾಳೆ ಎಂದು ಯೋಚಿಸಿದಳು. ಯೂಟರ್ನ್ ಹೊಡೆದು ಮತ್ತೆ ಚೆನ್ನೈನತ್ತ ಹೊರಟಳು ಮಾಯಾ. ಯಾಕೆ ಇಷ್ಟೊಂದು ಕೋಪ ಮಾಯಾ? ನಿನ್ನ ಅಣ್ಣನ ಕೋಪ ನಿನಗೆ ಹಾಗೆ ಬಂದಿದೆ ಎಂದು ಯಾಮಿನಿ ಹೇಳಿದಳು. ಇಲ್ಲ ಅತ್ತಿಗೆ, ಯಾರನ್ನ ಬೇಕಾದರೂ ಕ್ಷಮಿಸಬಹುದು, ಆದರೆ ಬಾಯಿ ಮಾತಾಡೋ ಮುಂಚೆ ಕೈ ಮಾತಾಡುತ್ತಲ್ಲ, ಅಂದರೆ ಕೈ ಮಾಡ್ತಾರಲ್ಲ, ಅವರನ್ನು ಮಾತ್ರ ಕ್ಷಮಿಸಲೇಬಾರದು. ಇವಳಿಗೆ ಒಂದು ಭಯ ಇರಬೇಕು, ನನ್ನ ಮೇಲೆ ಮಾತ್ರ ಅಲ್ಲ, ಇನ್ಮೇಲೆ ಯಾರ ಮೇಲಾದರೂ ಕೈ ಎತ್ತಿದರೆ ಅವಳ ಕೈ ಆಟೋಮೆಟಿಕ್ ಆಗಿ ಕೆಳಗೆ ಬಿದ್ದು ಹೋಗಬೇಕು. ಅವಳಂಥವರಿಗೆ ಇದೇ ಸರಿಯಾದ ಟ್ರೀಟ್ಮೆಂಟ್ ಎಂದು ಹೇಳುತ್ತಾ ಹೊರಟಳು. ಅವರು ದೊಡ್ಡ ಫ್ಯಾಮಿಲಿ ಮಾಯಾ.
ಎಂದಳು ಯಾಮಿನಿ. ದೊಡ್ಡ ಫ್ಯಾಮಿಲಿನಾ? ಅಂಥದ್ದೇನು ದೊಡ್ಡ ಫ್ಯಾಮಿಲಿ? ಅವರ ಮನೆಯಲ್ಲಿ 50 ಜನ ಇದ್ದಾರಾ ಎಂದು ನಕ್ಕಳು. ವರ್ಮನ್ ಗ್ರೂಪ್ ಆಫ್ ಕಂಪನೀಸ್ನ CEO ಅಥರ್ವನ ತಾಯಿಯ ಸೋದರ ಮಾವನ ಮಗಳು ಎಂದ ತಕ್ಷಣ ಮಾಯಾ ಸಡನ್ ಆಗಿ ಬ್ರೇಕ್ ಹಾಕಿ ನಿಲ್ಲಿಸಿದಳು. ಮಾಯಾ, ಮತ್ತೊಮ್ಮೆನಾ? ಪ್ಲೀಸ್ ಕಾರು ಚಲಾಯಿಸು ಎಂದು ಯಾಮಿನಿ ಆತುರದಿಂದ ಎಚ್ಚರಿಸಿದಳು. ಅದೃಷ್ಟವಶಾತ್ ಹಿಂದೆ ಯಾವುದೇ ವಾಹನ ಬರುತ್ತಿರಲಿಲ್ಲ. ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ, ಅತ್ತಿಗೆ ಏನು ಹೇಳ್ತಾ ಇದ್ದೀರಾ? ಅಥರ್ವ ವರ್ಮನ್ ಗ್ರೂಪ್ ಆಫ್ ಕಂಪನೀಸಾ ಎಂದು ಕೇಳಿದಳು. ಹೌದು, ಆ CEO ಅವರ ಮಾವನ ಮಗಳೇ ಈ ಯಾಶಿಕಾ. ಅಂದರೆ 2 ವರ್ಷದ ಹಿಂದೆ ನನ್ನ ಮದುವೆ ನಿಂತು ಹೋಯ್ತು ಅಂತ ಹೇಳಿದ್ನಲ್ಲ, ಅದು ಆ ಅಥರ್ವನ ಜೊತೆ ಫಿಕ್ಸ್ ಆಗಿದ್ದ ಮದುವೆಯೇ ಎಂದು ಅರ್ಧ ಮಾತುಗಳನ್ನು ನುಂಗುತ್ತಾ ಅವಳು ಹೇಳಿದಳು. ಏನತ್ತಿಗೆ ಹೇಳ್ತಾ ಇದ್ದೀರಾ ನೀವು? ಅಥರ್ವನ ಬಗ್ಗೆ ತುಂಬ ಕೇಳಿದ್ದೀನಿ. ಅವರು ಒಳ್ಳೆಯ ಬಿಸ್ನೆಸ್ ಮ್ಯಾನ್. ನನ್ನ ಅಣ್ಣನಿಗೂ ಅವರಿಗೂ ತುಂಬ ದಿನಗಳಿಂದ ಪೈಪೋಟಿ ಇದೆ. ಆದರೂ ನಾನು ಅವರನ್ನು ಇದುವರೆಗೆ ನೇರವಾಗಿ ನೋಡಿಲ್ಲ, ಕೇಳಿದ್ದೀನಿ ಅಷ್ಟೇ. ಅಂಥವರ ಜೊತೆ ನಿಮಗೂ ಮದುವೆ ನಿಶ್ಚಯವಾಗಿ ನಿಂತು ಹೋಯ್ತಾ? ಯಾಕೆ ಎಂದು ಕೇಳಿದಳು. ಅದು ಬಂದು ಒಂದು ಸಮಸ್ಯೆ ಎಂದು ಮಾತುಗಳನ್ನು ನುಂಗಿದಳು. ಏನು ಸಮಸ್ಯೆ ಎಂದಾಗ, ಅದನ್ನು ಹೇಗೆ ಹೇಳುವುದು ಅಂತ ಗೊತ್ತಾಗ್ತಿಲ್ಲ ಮಾಯಾ. ಅದು ಬಂದು ಎಂದು ತಡಕಾಡಿದಳು. ಸರಿ ಅತ್ತಿಗೆ, ಇವಾಗ ನೀವು ತುಂಬ ಅಪ್ಸೆಟ್ ಆಗಿದ್ದೀರಾ. ಅದಕ್ಕೆ ನಿಮ್ಮನ್ನು ನಾನು ಹೊರಗಡೆ ಕರ್ಕೊಂಡು ಬಂದಿದ್ದು. ಅದರಿಂದ ಇವಾಗ ಏನೂ ಮಾತನಾಡೋದು ಬೇಡ, ನಾವು ಮನೆಗೆ ಹೋಗಿ ಮಾತನಾಡಿಕೊಳ್ಳೋಣ ಎಂದವಳು. ಹೌದು ಅತ್ತಿಗೆ, ಕಾಂಚೀಪುರಂವರೆಗೂ ಬಂದು ಬಿಟ್ಟಿದ್ದೀವಿ. ಕಾಮಾಕ್ಷಿ ಅಮ್ಮನ ದರ್ಶನ ಮಾಡದೆ ಹೋದರೆ ಹೇಗೆ? ನಾನು ಬೇರೆ ಸ್ಟೈಲ್ ಆಗಿ ಅವಳಿಗೆ ಬಾಯಿ ಹೇಳಿ ಯೂಟರ್ನ್ ಹೊಡೆದು ಈ ಕಡೆ ಬಂದು ಬಿಟ್ಟೆ ಎಂದಳು. ಸರಿ, ಏನೂ ತೊಂದರೆ ಇಲ್ಲ. ಮನೆಗೆ ಹೋದರೆ ಭೂಕಂಪ ಆಗೋದು ಗ್ಯಾರಂಟಿ. ನನ್ನ ಅಮ್ಮನ ಬಾಯನ್ನಂತೂ ಮುಚ್ಚಿಸಿದೆ. ಅಣ್ಣ ಬಂದರೂ ಕಿರುಚಾಡ್ತಾನೆ. ಇಷ್ಟು ದೂರ ಬಂದೇ ಬಿಟ್ಟಿದ್ದೀವಿ. ಬನ್ನಿ, ನಾವು ಕಾಂಚೀಪುರಂ ಕಾಮಾಕ್ಷಿ ಅಮ್ಮನ ದರ್ಶನ ಮಾಡಿಕೊಂಡು ಹೋಗೋಣ ಎಂದು ಮತ್ತೆ ಗಾಡಿಯನ್ನು ತಿರುಗಿಸಿ ಬರಲು ಯಾಶಿಕಾಳು ಏನು ಮಾಡಬೇಕೆಂದು ತಿಳಿಯದೆ ಅದೇ ಜಾಗದಲ್ಲಿ ನಿಂತಿದ್ದಳು. ಆಗ ಮಾಯಾ ಕಾರ್ ಮತ್ತೆ ಅವಳನ್ನು ದಾಟಿ ಹೋಗಲು ಅದನ್ನು ನೋಡಿದವಳು ಆಕ್ರೋಶದಿಂದ ಒಂದು ಕಲ್ಲನ್ನು ಎತ್ತಿ ಎಸೆದಳು. ಅವಳ ಕಾರು ಮುಂದೆ ಲೋಗೋ ಬಿಡಲು ಆ ಕಲ್ಲು ಅವಳ ಕಾರಿನ ಹಿಂದೆ ಬರುತ್ತಿದ್ದ ಮತ್ತೊಂದು ಕಾರಿನ ಮೇಲೆ ಬಿತ್ತು. ಅಯ್ಯೋ, ಯಾರೋ ಗೊತ್ತಿಲ್ವಲ್ಲ ಎಂದು ತಲೆಯ ಮೇಲೆ ಕೈ ಇಟ್ಟುಕೊಂಡು ಅವಳು ತಲೆ ತಗ್ಗಿಸಿ ನಿಂತಿರಲು ಕಾರಿನಿಂದ 27 ವರ್ಷದ ಯುವಕನೊಬ್ಬ ಕೋಪದಿಂದ ಇಳಿದು ಬಂದು, ಹಲೋ ಹುಚ್ಚ, ನಿನಗೆ ಹೋಗೋ ಬರೋ ಕಾರುಗಳ ಮೇಲೆಲ್ಲ ಹೀಗೇನಾ ಕಲ್ಲು ಎಸಿತಾ ಇರ್ತೀಯಾ? ನಿನ್ನನ್ನೆಲ್ಲ ಹೊರಗಡೆ ಬಿಟ್ಟಿರೋದೇ ತಪ್ಪು. ಮೊದಲು ಮೆಂಟಲ್ ಹಾಸ್ಪಿಟಲ್ಗೆ ಫೋನ್ ಮಾಡಬೇಕು ಎಂದು ತನಗೆ ತಾನೇ ಮಾತನಾಡಿಕೊಳ್ಳುತ್ತಾ ಮೊಬೈಲ್ ತೆಗೆದನು. ಹಲೋ, ಯಾರು ನೀವು? ನನ್ನನ್ನು ಯಾಕೆ ಹುಚ್ಚಿ ಅಂತ ಹೇಳಿ ಮೆಂಟಲ್ ಹಾಸ್ಪಿಟಲ್ಗೆ ಕಾಲ್ ಮಾಡ್ತಿದ್ದೀರಾ ಎಂದು ಅವಳು ಕೇಳಿದಳು. ನಾನು ಯಾರಾದರೂ ಆಗಿರ್ತೀನಿ. ಹೋಗೋ ಬರೋ ಕಾರ್ ಮೇಲೆ ಕಲ್ಲು ಎಸೆಯುತ್ತೀಯಲ್ಲ. ಇವಾಗ ನನ್ನ ಕಾರ್ ಗ್ಲಾಸ್ ಒಡೆದು ಹೋಗಿದೆ, ಅದಕ್ಕೆ ನಿಮ್ಮಪ್ಪನ ದುಡ್ಡು ಕೊಡ್ತಾನೆ ಎಂದು ಅವನು ಕೋಪದಿಂದ ಮಾತನಾಡಿದನು. ಇಲ್ಲಿ ನೋಡು, ನಿನಗೆ ಎಷ್ಟು ಅಮೌಂಟ್ ಬೇಕು ಅಂತ ಹೇಳು, ತಕ್ಷಣ ನಮ್ಮಪ್ಪ ದುಡ್ಡು ಕೊಡ್ತಾರೆ. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ ಎಂದು ಹಲ್ಲು ಕಡಿಯುತ್ತಾ ಹೇಳಿದಳು. ಹಲೋ, ನೀನು ಮಾಡಿದ ಕೆಲಸಕ್ಕೆ ಬೇರೆ ಯಾರಾದರೂ ಆಗಿದ್ರೆ ಬಂದ ತಕ್ಷಣ ಕೆನ್ನೆಗೆ 4 ಬಾರಿಸಿ ಆಮೇಲೆ ಮಾತನಾಡೋಕ್ಕೆ ಶುರು ಮಾಡ್ತಿದ್ದ. ಇಷ್ಟು ಡೀಸೆಂಟ್ ಆಗಿ ಮಾತನಾಡ್ತಿದ್ದೀನಲ್ಲ, ಯಾಕೆ ಮಾತನಾಡಬಾರದು ಎಂದು ಅವನು ಕೂಡ ಕೋಪದಿಂದ ಮಾತಾಡಿದನು. ಏಯ್, ಯಾರು ನೀನು? ಹುಡುಗಿ ಸ್ವಲ್ಪ ಚೆನ್ನಾಗಿದ್ದರೆ ಬಂದು ಲೈನ್ ಆಗ್ತೀಯಾ ಎಂದು ಅವಳು ಅವನ ತಾಳ್ಮೆಯನ್ನು ಪರೀಕ್ಷಿಸಲು. ಏಯ್, ಯಾರನ್ನ ನೋಡಿ ಏನು ಮಾತಾಡ್ತಾ ಇದ್ದೀಯಾ? ಹೊಡೆದು ಮುಖ ಮೂತಿ ಚಿಂದಿ ಮಾಡ್ತೀನಿ. ಎಲ್ಲಾದರೂ ಕನ್ನಡಿಲಿ ಮುಖ ನೋಡ್ಕೊ. ನೀನೇನು ಅಷ್ಟೊಂದು ದೊಡ್ಡ ರೂಪವತಿ ಏನೂ ಅಲ್ಲ ಎಂದವನು ಮರ್ಯಾದೆಯಿಂದ ಹೊಡೆದ ಗ್ಲಾಸ್ಗೆ ದುಡ್ಡು ತೆಗಿ ಎಂದು ಕೇಳಿದನು. ಅವಳು ಪೆಚ್ಚಾದಳು. ಅವಳ ಮೊಬೈಲ್, ಪರ್ಸ್ ಎಲ್ಲವೂ ಅವಳ ಕಾರಿನಲ್ಲೇ ಇರಲು ಈಗ ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ನನ್ನ ಹತ್ತಿರ ದುಡ್ಡಿಲ್ಲ ಎಂದು ಅವಳು ಹೇಳಿದಳು. ದುಡ್ಡಿಲ್ಲವಾ? ಏನೇನೋ ಡೈಲಾಗ್ ಹೊಡೆದೆ. ಎಷ್ಟು ದುಡ್ಡು ಬೇಕು ಅಂತ ಕೇಳು, ನಮ್ಮಪ್ಪ ಕೊಡ್ತಾರೆ ಅಂತ ಅಂದೆ ಅಲ್ವಾ ಎಂದು ಅವನು ಮತ್ತಷ್ಟು ಕಿಚಾಯಿಸಿದನು.
ಇಲ್ಲಿ ನೋಡು, ಸುಮ್ಮನೆ ಅನಾವಶ್ಯಕವಾಗಿ ಮಾತನಾಡಬೇಡ ನೀನು ಎಂದು ಅವಳು ಸಿಟ್ಟಿನಿಂದ ಹೇಳಿದಳು. ಮರ್ಯಾದೆಯಿಂದ ದುಡ್ಡು ತೆಗಿ, ಇಲ್ಲಾಂದರೆ ನಿನ್ನನ್ನು ಬಿಡಲ್ಲ ಎಂದು ಅವನು ಪಟ್ಟು ಹಿಡಿದು ಮಾತನಾಡಿದನು. ಅಯ್ಯೋ ನನ್ನ ಹಣೆ ಬರಹ, ಇವತ್ತು ಯಾರ ಮುಖ ನೋಡಿ ಎದ್ದೆನೋ ಗೊತ್ತಿಲ್ಲ. ಸಾಲಾಗಿ ಒಂದಾದ ಮೇಲೊಂದರಂತೆ ಸಮಸ್ಯೆಗಳು ಬರ್ತಾ ಇವೆ ಎಂದು ಗೊಣಗಿದಳು. ಬೆಳಿಗ್ಗೆ ಎದ್ದ ತಕ್ಷಣ ನಿನ್ನ ಮುಖವನ್ನು ನೀನೇ ಕನ್ನಡಿಯಲ್ಲಿ ನೋಡ್ಕೊಂಡ್ಯೋ ಏನೋ ಎಂದು ಅವನು ಕೂಡ ಕಿಂಡಲ್ ಮಾಡಿದನು. ಏಯ್, ಏನು ಜಾಸ್ತಿ ಮಾತಾಡ್ತಾ ಇದೀಯಾ? ನಾನೇನು ಅಷ್ಟೊಂದು ಅಸಹ್ಯವಾಗಿಲ್ಲ. ನಾನು ಎಷ್ಟು ದೊಡ್ಡ ಸುಂದರಿ ಗೊತ್ತಾ? ನನ್ನ ಹಿಂದೆ ಸುತ್ತದ ಗಂಡಸರೇ ಇಲ್ಲ ಎಂದು ಅವಳು ತನ್ನದೇ ದೊಡ್ಡಸ್ತಿಕೆಯನ್ನು ಮಾತನಾಡಿದಳು. ಏಯ್, ನಿನ್ನ ಹಿಂದೆ ಯಾರಾದರೂ ಸುತ್ತಲಿ, ಬಹುಶಃ ಈ ಥರ ಹುಚ್ಚು ಹಿಡಿದು ಎಲ್ಲರ ಗಾಡಿ ಗ್ಲಾಸ್ ಹೊಡೆದಿರ್ತೀಯ. ದುಡ್ಡು ವಸೂಲಿ ಮಾಡೋಕೆ ನಿನ್ನ ಹಿಂದೆ ಸುತ್ತಿರ್ತಾರೆ ಎಂದು ಅವನು ಸತತವಾಗಿ ಅವಳನ್ನು ನೋಸ್ಕಟ್ ಮಾಡುತ್ತಲೇ ಇರಲು ಅವಳಿಗೆ ಆಕ್ರೋಶ ತಡೆಯಲಾಗಲಿಲ್ಲ. ಇಡಿಯಟ್, ನನ್ನ ಹತ್ತಿರ ಫೋನ್ ಇಲ್ಲ. ನಿನ್ನ ಫೋನ್ ಕೊಡು, ನಾನು ಮನೆಗೆ ಕಾಲ್ ಮಾಡಿ ನಿನಗೆ ಅಮೌಂಟ್ ಹಾಕೋಕೆ ಹೇಳ್ತೀನಿ ಎಂದಳು. ಅವನು ಫೋನ್ ಕೊಡಲು ಅವಳು ಆತುರದಿಂದ ತನ್ನ ತಂದೆಗೆ ಕರೆ ಮಾಡಿದಳು. ಅವರು ಫೋನ್ ರಿಸೀವ್ ಮಾಡಿ ಹಲೋ ಎಂದರು. ಅಪ್ಪ, ನಾನು ಯಾಶಿಕಾ ಎಂದು ಅಳುವ ಧ್ವನಿಯಲ್ಲಿ ಅವಳು ಮಾತನಾಡಿದಳು. ಯಾಶು, ಏನಾಯಿತು? ಬೇರೆ ನಂಬರ್ನಿಂದ ಕಾಲ್ ಮಾಡ್ತಿದ್ದೀಯಾ ಎಂದಾಗ, ಅಪ್ಪ, ನಾನು ನನ್ನ ಫ್ರೆಂಡ್ನ ನೋಡಿ ಬರುವಾಗ ನನ್ನ ಮುಂದೆ ಬಂದ ಕಾರ್ ಬ್ರೇಕ್ ಹಾಕಿದ್ರು. ಸಡನ್ನಾಗಿ ಅದಕ್ಕೆ ಗುದ್ದುಬಿಟ್ಟೆ. ಆ ಕೋಪದಲ್ಲಿ ಅವಳ ಮೇಲೆ ಕೈ ಮಾಡಿದೆ. ಅವಳು ನೋಡಿದರೆ ಲೇಡಿ ರೌಡಿ ಥರ ಇದ್ದಾಳೆ ಅನಿಸುತ್ತೆ. ನನ್ನನ್ನು ಚಚ್ಚಿ ಚಿಂದಿ ಮಾಡಿಬಿಟ್ಲು. ಅಷ್ಟೇ ಅಲ್ಲ, ಯಾವುದೋ ಸಿನಿಮಾದಲ್ಲಿ ಲಂಚ ಕೇಳಿದ್ದಕ್ಕೆ ಸಿಂಗ್ ಲಾರಿಯಲ್ಲಿ ಹತ್ತಿಸಿ ಸ್ಮಶಾನದಲ್ಲಿ ಬಿಡುವ ಹಾಗೆ ಆ ಗಯ್ಯಾಳಿ ನನ್ನನ್ನು ಕಾರಿನಲ್ಲಿ ಅಪಹರಿಸಿಕೊಂಡು ಬಂದು ಕಾಂಚೀಪುರಂನಲ್ಲಿ ಇಳಿಸಿಬಿಟ್ಲು. ವಾಪಸ್ ಅವಳ ಕಾರ್ ಹೋಗ್ತಿತ್ತು. ಅವಳ ಕಾರ್ ಮೇಲೆ ಕಲ್ಲು ಎಸೆದೆ ಬೇರೆ ಯಾರೋ ಶನಿ ಥರ ಮಧ್ಯದಲ್ಲಿ ಬಂದು ಬಿಟ್ಟ ಎಂದು ಹೇಳುವಾಗಲೇ, ಹೊಡೆದ್ರೆ ಹಲ್ಲು ಉದುರಿ ಹೋಗ್ತವೆ ನೋಡು, ನನ್ನನ್ನು ನೋಡಿದರೆ ನಿನಗೆ ಶನಿ ಥರ ಕಾಣ್ತಿದ್ದೀನಾ ಎಂದು ಅವನು ಕೂಡ ಧ್ವನಿ ಏರಿಸಿದನು. ಏನಮ್ಮ, ಆ ಹುಡುಗ ಯಾರೋ ಕೋಪದಲ್ಲಿ ಮಾತಾಡೋ ಥರ ಕೇಳಿಸ್ತಿದೆ. ಫೋನ್ ಅವನಿಗೆ ಕೊಡು ಎಂದಾಗ, ಇರಿಯಪ್ಪ ಕೊಡ್ತೀನಿ ಎಂದು ಫೋನ್ ಕೊಟ್ಟಳು. ಅಲೋ, ನನ್ನ ಮಗಳ ಹತ್ತಿರ ಏನು ಜಗಳ ಮಾಡ್ತಾ ಇದೀಯಾ ಎಂದು ಅವರು ಧ್ವನಿ ಏರಿಸಿದರು. ನಿಮ್ಮ ಮಗಳ ಹತ್ತಿರ ನಾನು ಯಾವ ಜಗಳನೂ ಮಾಡ್ತಿಲ್ಲ. ಕಾಂಚೀಪುರಂ ರೋಡಿನಲ್ಲಿ ನಿಂತುಕೊಂಡು ಮೂಗೆಲ್ಲ ಹೊಡೆದು ರಕ್ತದ ಮಡುವಿನಲ್ಲಿರೋ ನಿಮ್ಮ ಮಗಳೇ ಹೋಗೋ ಬರೋ ಕಾರ್ ಮೇಲೆಲ್ಲ ಕಲ್ಲು ಎಸಿತಾ ಇದ್ದಾಳೆ. ನಿಮ್ಮ ಮಗಳಿಗೆ ಏನಾದರೂ ಹುಚ್ಚಾ ಎಂದು ಕೇಳಿದನು. ಇಲ್ಲಿ ನೋಡು, ಮಾತನ್ನು ಅಳೆದು ತೂಗಿ ಮಾತಾಡು. ಯಾಕೆ ಅನಾವಶ್ಯಕವಾಗಿ ನನ್ನ ಮಗಳನ್ನು ಕುಚ್ಚಿ ಅಂತ ಹೇಳ್ತಾ ಇದ್ದೀಯಾ? ನಿನ್ನ ಕಾರ್ ಗ್ಲಾಸ್ ಹೊಡೆದಿದ್ರೆ ಎಷ್ಟು ದುಡ್ಡು ಅಂತ ಹೇಳು, ಕಳಿಸ್ತೀನಿ ಎಂದರು. ಇವನು 35,000 ಎಂದು ಹೇಳಿದನು. 35,000ನಾ? ಏನೂ ತೊಂದರೆ ಇಲ್ಲ. ನೀನು ಕಾರನ್ನು ಸರ್ವಿಸ್ಗೆ ಕೊಟ್ಟು ಆ ಬಿಲ್ ನನಗೆ ಕಳಿಸೋಕೆ ಹೇಳು. ಅವರಿಗೆ ನಾನು ಗೂಗಲ್ ಪೇ ಮಾಡ್ತೀನಿ ಎಂದು ತಂದೆ ಹೇಳಿದರು. ಹಲೋ, ನಿಮ್ಮ ಹತ್ತಿರ ಎಲ್ಲ ದುಡ್ಡು ತಗೊಂಡು ನನ್ನ ಕಾರ್ ರೆಡಿ ಮಾಡಿಸಬೇಕು ಅನ್ನೋ ಯಾವುದೇ ಅಗತ್ಯ ನನಗಿಲ್ಲ. ಸಾಧ್ಯವಾದರೆ ಕಾಂಚೀಪುರಂಗೆ ಬಂದು ರೋಡ್ನಲ್ಲಿ ಅನಾಥವಾಗಿ ನಿಂತಿರೋ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ. ಆಮೇಲೆ ಮಿಸ್ಟರ್, ನಿಮ್ಮ ಮಗಳ ಬಾಯಲ್ಲೇ ಶನಿ ಇದೆ. ಸಾಧ್ಯವಾದರೆ ಅವಳ ಬಾಯನ್ನು ಕಡಿಮೆ ಮಾಡೋಕೆ ಹೇಳಿ. ಅದೂ ಇಲ್ವಾ, ನೀವೇ ಒಂದು ಬ್ಯಾಂಡೇಜ್ ತಂದು ಬಾಯಿಗೆ ಅಂಟಿಸಿಬಿಡಿ. ಇದೇ ಥರ ಹೋಗೋ ಬರೋರ ಹತ್ತಿರ ಜಗಳ ಆಡಿದರೆ ನಿಮ್ಮ ಮಗಳು ಯಾವುದೋ ಒಂದು ದಿನ ರೋಡಲ್ಲಿ ಟೊಮೊಟೊ ಚಟ್ನಿ ಥರ ಒಸಕಿ ಹೋಗ್ತಾಳೆ ಎಂದು ಹೇಳಿ ಫೋನ್ ಇಟ್ಟನು. ಯಾಕೆ ಕೀಳಾಗಿ ಮಾತಾಡ್ತೀಯಾ ಎಂದು ಅವಳು ಧ್ವನಿ ಏರಿಸಲು, ಅವಳನ್ನು ಮೇಲಿಂದ ಕೆಳಗೆ ನೋಡಿ, ಹೋಗೆ ಲೂಸು ಎಂದು ಹೇಳಿ ಕಾರು ಹತ್ತಿ ಹೊರಟು ಹೋದನು ಅವನು. ಕಾಮಾಕ್ಷಿ ಅಮ್ಮನ ದೇವಸ್ಥಾನದಲ್ಲಿ ದರ್ಶನ ಮುಗಿಸಿ ಯಾಮಿನಿಯನ್ನು ತನ್ನ ಆಫೀಸ್ಗೆ ಕರೆದುಕೊಂಡು ಹೋದಳು ಮಾಯಾ. ಸಂಜೆ 5 ಗಂಟೆ. ತನ್ನ ಆಫೀಸ್ ರೂಮ್ ಲಾಕ್ ಮಾಡಿ ನಕ್ಷತ್ರ ಕೋಣೆಗೆ ಹೋದನು ಅಥರ್ವ. ಅವಳು ಗಡಿಬಿಡಿಯಿಂದ ಕೆಲಸ ಮಾಡುತ್ತಿದ್ದಳು. 5 ಗಂಟೆಗೆ ಹೊರಡಬೇಕು ಅಂತ ಹೇಳಿದ್ದೆ, ನೀನೇನು ಇನ್ನೂ ಕೆಲಸ ಮಾಡ್ತಿದ್ದೀಯಾ? ಎದ್ದು ಬಾ, ಹೋಗೋಣ ಎಂದು ಗಡುಸಾದ ಧ್ವನಿಯಲ್ಲಿ ಅಥರ್ವ ಕರೆದನು. ಕೆಲಸ ಪೆಂಡಿಂಗ್ ಇದೆ ಸರ್ ಎಂದಳು. ಅವಳು ಅವನನ್ನು ನೋಡದೆ ಸಿಸ್ಟಮ್ನಲ್ಲಿ ಕೆಲಸ ಮಾಡುತ್ತಲೇ, ಹೇಯ್, ನೀನು ನನ್ನ ಕಾಂಟ್ರಾಕ್ಟ್ ಗರ್ಲ್ಫ್ರೆಂಡ್, ನಾನು ಕರೆದ್ರೆ ಬರಬೇಕು ಎಂದವನು ಅವನೇ ಅವಳ ಸಿಸ್ಟಮ್ ಶಟ್ ಡೌನ್ ಮಾಡಿ ಅವಳ ಕೈ ಹಿಡಿದು ಈ ಕಡೆ ಎಳೆದನು. ವೇಗವಾಗಿ ಕೈಯನ್ನು ಕೊಡವಿದವಳು, ಇಲ್ಲಿ ನೋಡಿ, ಮೈ ಮೇಲೆ ಕೈ ಮಾಡೋ ಕೆಲಸ ಇಟ್ಕೋಬೇಡಿ ಎಂದು ಒಂದು ಬೆರಳು ನೀಡಿ ಎಚ್ಚರಿಸಿದಳು. ಹಾಗೆಯೇ ಆ ಒಂದು ಬೆರಳನ್ನು ಹಿಡಿದು ಲಘುವಾಗಿ ನುಜ್ಜಿದನು.
ನೋವಾಗ್ತಿದೆ ಬಿಡಿ ಸರ್ ಎಂದಾಗ ಈ ಥರ ಬೆರಳು ತೋರಿಸಿ ಮಾತಾಡೋದೆಲ್ಲ ಅಥರ್ವನ ಮುಂದೆ ಇರಬಾರದು. ನೀನು ನನ್ನ ಹತ್ತಿರ ಕೆಲಸ ಮಾಡೋ ಸ್ಟಾಫ್, ಅರ್ಥವಾಯ್ತಾ? ನಾನು ಏನು ಮಾಡಿದ್ರು ಏನು ಹೇಳಿದ್ರೂ ನೀನು ಸುಮ್ಮನಿರಬೇಕು ಎಂದು ಅವಳ ಕೈ ಹಿಡಿದು ಎಳೆದುಕೊಂಡು ಹೋದನು. ಲಿಫ್ಟ್ ಒಳಗೆ ಹೋದ ತಕ್ಷಣ ಅವಳಿಗಿಂತ ಅವನಿಗೆ ಆತಂಕ ಹೆಚ್ಚಾಗಿತ್ತು. ಈ ಕತೆ ಇನ್ನು ಮುಂದುವರಿಯುವುದು.